ಹಾಯ್ ವೀಕ್ಷಕರೇ, ಈ ವಿಡಿಯೋ ಬಂದು ಭಾಗ 33. ನೀವೇನಾರ ಮುಂಚಿನ 32 ಭಾಗಗಳನ್ನು ನೋಡಿಲ್ಲ ಅಂದ್ರೆ ಫಸ್ಟ್ 32 ವಿಡಿಯೋಗಳು ನೋಡ್ಬಿಟ್ಟು ಭಾಗ 33 ನೋಡಿ. ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತು ವಿಡಿಯೋ ಇಷ್ಟ ಆಗುತ್ತೆ. ಬನ್ನಿ ತರ ಮಾಡ್ಬಿಡೋಣ, ಶುರು ಮಾಡೋಣ. ಗೌರಿ ಎಲ್ಲಿದ್ದೀರ? ಬರ್ರೆ, ಗಡ್ಡಿ ಕಡೆ ಬಂದ್ರು, ಬರ್ರೆ ಮಂತಕ್ ಹೋಗೋಣ. ಐಶೋ, ಎಷ್ಟ್ ದಿನ ಆಯ್ತಮ್ಮ ನಿನ್ ಮುಖದಲ್ಲಿ ಈ ತರ ನಗು ನೋಡಿ. ನಮ್ ಹುಡ್ಗಿಗೆ ಬಹಳ ಖುಷಿ ಆಗ್ಬಿಟ್ಟತಿ ಇವತ್ತ. ಅವರು ಬಂದಿದಾರ? ಅವರು ಅಂದ್ರೆ ಯಾರಮ್ಮ? ಅದೇ ಕಣ್ತಾತ, ಅವರು ನಮ್ ಹುಡುಗ. ಹ್ಞೂ ಕಣಮ್ಮ, ಅವನು ಬಂದಿದ್ದಾನೆ, ಅವ್ರ ಅಪ್ಪ ಅಮ್ಮನೂ ಬಂದಿದ್ದಾರೆ. ಇವತ್ತ ಎಲ್ಲಾ ಮದುವೆ ಯಾವಾಗ ಮಾಡೋದು ಎಲ್ಲ ಅಂತವ ಇವತ್ತೆಲ್ಲವ ಮಾತುಕತೆ ಮಾಡ್ತೀವಿ. ನಾನು ಹೇಳ್ದಂಗ ನಿನ್ನ ಕೊನೆಗೂ ನೋಡು ಮನೆಯನ್ನೆಲ್ಲ ಒಪ್ಸ್ಬಿಟ್ಟು ಮದುವೆ ಮಾಡಕ್ ನಿಂಗೆ ತಯಾರಿ ಮಾಡ್ತಾ ಇದ್ದೀನಿ. ಸರಿನಾ? ನಾನು ಮಾತು ಕೊಟ್ಟಾಗೆ ನಡೆಸ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ಸ್ ತಾತ, ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನೀನ್ ಇಲ್ಲ ಅಂದಿದ್ರೆ ನನಗೆ ಗ್ಯಾರಂಟಿ ನಾವು ಜೊತೆ ಕೊಟ್ಟು ಮದುವೆ ಮಾಡ್ತಿರ್ಲಿಲ್ಲ. ನಾನು ಹಿಂಗೆ ಊಟ ತಿಂಡಿ ಬಿಟ್ಟು ಏನಾರ ಒಂದ್ ಗತಿ ಆಗ್ಬಿಡ್ತಾ ಇದ್ದೆ. ಹೌದಣ್ಣ. ಗೌರಿ ನಡ್ರ ಮಂತಕ್ಕೆ ಗಂಡಿ ಕಡೆ ಬಂದವ್ರಿ, ಅವಾಲೇ ಬಂದ್ರು. ಎಲ್ಲಾಗಿದ್ರಿ? ಇಲ್ಲ, ಸ್ವಲ್ಪ ರಾಗಿ ಹುಲ್ ಕಟ್ಟದಿತ್ತು, ಹುಲ್ ಕಟ್ಟಕ್ ಹೋಗಿದ್ದು. ಇನ್ನು ಏನ್ ಮಾಡ್ತಿದ್ದೀರಮ್ಮ ನಿಂತ್ಕೊಂಡು? ಹುಡ್ಗನ್ ಕಡೆ ಬಂದ್ ಎಷ್ಟೊತ್ತಾತು? ಬರಿ ಹೋಗೋಣ, ಪಾಪ ಕಾಯ್ತಾವ್ರಿ. ಅಲ್ಲೇ ಅಲ್ಲೋಡಪ್ಪ, ಅಲ್ಲಿ ನನ್ ಮೊಮ್ಮಗಳ ಮುಕ್ತಲ್ ನಗವ. ಯಾವತ್ ಎಷ್ಟ್ ದಿನ ಆಯ್ತು ತರ ನಗದ್ ನೋಡಿ. ಮುಖ ಬಾಡಿ ಬೆಂಡೆಕಾಯಿ ಹೋಗಿ ಚಿಸ್ತಿದ ಒಂದ್ 15 ದಿನದವ. ಇವತ್ ನೋಡಪ್ಪ ಮುಕ್ತಲ್ ಒಂದ್ ಕಳೆ ಬಂದೈತಿ. ಅಲ್ಲಿ ಕಿಸಿತಾರ ನೋಡು. ಹುಡುಗ ಬಂದ ನೋಡಕ್ ಹೇಳ್ಬಿಟ್ಟು ಅಲ್ಲಿ ಕಿಸಿತಾವಳಿ. ಆರ್ಮುಗ ಎಲ್ಲೋದ್ನಮ್ಮ? ಅಯ್ಯೋ, ಎಲ್ಲೋ ನೇರ ಗೊತ್ತಿಲ್ಲ ಕಣ್ತಾತ. ಈ ಆನಂದನ ಒಪ್ಪದೇ ಇರೋದು. ನಾವ್ ಏನು ಹೇಳಕ್ ಹೋಗಿಲ್ಲ. ಹೇಳಿ ನಮ್ಮನೆ ಎದುರಾಡ್ತಾನೆ, ನಮ್ಮನೆ ಬಾಯಿ ಬಂದ ಬೈತಾನೆ ಅಂದ್ಬಿಟ್ಟು ನಾವೇನು ಹೇಳಿಲ್ಲ. ಆಗ ಬಂದಲ್ಲ ಆರ್ಮುಗ, ನಡಿಯಪ್ಪ ಮಂತಕ್ಕೆ. ಗಂಡಿ ಕಡೆ ಬಂದವ್ರೆ, ಅದೇ ಮಾತುಕತೆ ಮಾತಾಡೋಣ ಕೂತ್ಕೊಂಡು. ಯಾವ ಗಂಡಿನ ಕಡೆರು? ಯಾವನ್ ಬಂದಿರೋದು? ಯಾರು ಹೇಳಾರಂತೀರಿ ಕೊಟ್ಟು ಮದುವೆ ಮಾಡ್ತೀವಿ ಈಗ ಅಂತವ? ಲೋ ಆರ್ಮುಗ, ಹಂಗ ಆಡ್ಕೊಂಡು ಹೋಗ್ಬೇಡ ಕಣೋ. ಹುಡುಗನು ತುಂಬಾ ಒಳ್ಳೇನು. ಎಲ್ಲಾ 4-6 ಜನ ವಿಚಾರಿಸಿದೀನಿ. ಹುಡುಗನು ತುಂಬಾ ಒಳ್ಳೇನು, ಯಾವ್ದು ಕೆಟ್ಟ ಅಭ್ಯಾಸ ಇಲ್ಲ. ಮತ್ ಅವ್ರ ಅಪ್ಪ ಅಮ್ಮನು ತುಂಬಾ ಒಳ್ಳೇರು. ಮತ್ ಮನೆ ಕಡೆ ಬಿಗ್ಗಿಯಾಗವ್ರೆ, ಜೋರಾಗವ್ರೆ. ಯಾವ್ದಕ್ಕೇನು ಕಮ್ಮಿ ಇಲ್ಲ. ನಾವು ಹುಡುಕಿರು ಅಂತ ಹುಡುಗ ಸಿಗಲ್ಲ ಅಂತ ಎಲ್ಲ ಹೇಳ್ತಾರೆ. ಚಿಂದಂತ ಹುಡುಗ ಅಂತವ. ಸುಮ್ನೆ ಇದ್ ಮಾಡಕ್ ಹೋಗ್ಬೇಡ. ಅವಳು ಹಣೆ ಬರ್ದಲ್ಲಿ ಅವನೇ ಮದುವೆ ಆಗ್ಬೇಕು ಅಂತ ಬಂದ್ರೆ ಯಾರ ಕಡೆ ತಪ್ಸಕ್ಕಾಗಲ್ಲ. ತುಂಬಾನೇ ಒಳ್ಳೆ ಸಂಬಂಧ ಬಂದೈತೆ, ಕಳ್ಕೊಳ್ಳೋದ್ ಬೇಡ. ಫಸ್ಟ್ ನಡಿ ಹೋಗಿ ಮಾತಾಡ್ಬಿಟ್ಟು ಅದ್ ಯಾವ ಮದುವೆ ಮಾಡೋದಂತ ಎಲ್ಲ ಮಾತುಕತೆ ಮಾಡೋಣ. ಈ ಕಿತ್ತೋದೊಳಗೆ ಇನ್ನು 18 ವರ್ಷ ಹಾಕಿ ಗತಿ ಇಲ್ಲ. ಇನ್ನು ಚೇಳ್ ಚಪಾತಿ ಅವಳು. ಇವಾಗಲೇ ಈರಡೆ ಆಟ ಆಡ್ತಾ ಇದ್ದಾಳೆ, ಲವ್ ಗೀವು ಅಂತವ. ಈ ಕಿತ್ತೋದೊಳಗೆ ಯಾತರ ತಗೊಂಡ್ಬಿಟ್ಟು ಚೆನ್ನಾಗಿ ಕೆಚ್ಬಿಟ್ಟು ಬುದ್ಧಿ ಕಲ್ಸ ಬಿಟ್ಬಿಟ್ಟು ಅವಳು ಹೇಳ್ದಂಗೆ ಕುಣಿತಾ ಇದ್ರ ನೀವೆಲ್ಲ ಸೇರ್ಕೊಂಡು. ಇವಳು ನೋಡ್ತಾ ಇದ್ರಂಗೆ ನೋಡ್ ಕಿಸ್ತಾ ಇರೋದ್ ಅಲ್ಲ, ಕಿಸ್ತಾ ಇರದ. ಥೋ, ನಿನ್ ಜನ್ಮಕ್ಕೋಷ್ಟು ಬೆಂಕಿ ಇಕ್ಕ ನಾಚಿಕೆ ಮನ ಮರದಿಲ್ವಾ? ಓದ್ಕೊಂಡಿರೋಬಿಟ್ಟು ಅವನವರ ಲವ್ ಗೀವು ಅಂತ ಮಾಡ್ಕೊಂಡು ಕೆಟ್ಟ ಕೆರ ಹಿಡ್ದವಳೆ. ನೀವು ಅವಳ ಹೇಳ್ದಂಗೆ ಕುಣಿತಾ ಇದ್ದೀರಾ. ಯಾತರ ಹೊಡೆದ್ ಬುದ್ಧಿ ಕಲ್ಸಬಿಟ್ಟು. ಆರ್ಮುಗ, ಹಂಗ ಆಡ್ಬಿಡ ಕಣ್ ನಡಿಯೋ. ಅವಳೇನ್ ಮಾಡ್ಬಾರ್ದು, ತಪ್ಪೇನ್ ಮಾಡಿಲ್ಲ. ಅವಳೇ ಕರ್ಕೊಂಡು ಓಡೋಗಿಲ್ಲ. ನಮ್ಮ ಮನೆ ಇದೇನ್ ಕಳ್ದಿಲ್ಲ. ಅವಳ ಪಾಪ ಹೇಳಾಳೆ, ಅವನ ಇಷ್ಟಪಡ್ತಾ ಇದೀನಿ, ಅವಳ ಜೊತೆ ಮದುವೆ ಮಾಡಿ ಅಂತ ಬದ್ಧದನ್ನ ಹೇಳ್ಕೆ ಬಂದವಳೆ. ಅವಳ ಗಂಡ ಅವಳೇ ಯಾರ ಕಡೆ ತಪ್ಸಕ್ಕಾಲ ಕಣ್ ನಡಿಯೋ. ಅವಳಿಗೇನು ಹುಡುಗ ಮದುವೆ ಆಗ್ತೀವಿ ಅಂತ ಅವ್ರೇನು ಹೇಳ್ತಿಲ್ಲ, ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಾವಳೆ. ನಾವು ನೋಡಿ ಮದುವೆ ಮಾಡ್ತಿದೀವಿ ನಂಗೆ, ಗಂಡು ಹುಡುಕಿ ಮದುವೆ ಮಾಡ್ತಿದೀವಿ ನಂಗೆ ಮಾಡಂತಾಗ ಅದ್ದೂರಿಯಾಗಿ ಚೌಟ್ರಲ್ಲಿ ಅವರೇ ಮಾಡ್ಕೊಂತೀವಿ, ನಾವೇ ಗ್ರ್ಯಾಂಡ ಮಾಡ್ಕೊಂತೀವಿ ಅಂತ ಹೇಳ್ಯಾರಿ. ನಮ್ದೇ ಖರ್ಚು ಎಲ್ಲ ₹1 ಖರ್ಚು ಮಾಡೋದ್ ಬೇಕಾದ್ರೆ ಹುಡುಗಿ ಕಡೆ ಇರುವಂತವ ಅಂತ ಒಳ್ಳೆ ಜನ ಸಿಕ್ಕ್ಯವ್ರಿ. ಚೆನ್ನಾಗ್ ನೋಡ್ಕೊಂತಾರೆ. ನಿನ್ ತಂಗಿ ಚೆನ್ನಾಗಿರ್ಬೇಕು ತಾನೇ ಮುಂದೆ. ಸುಮ್ನೆ ನಡಿ ಮಾತಾಡೋಣ. ಯಾವಳ ನನ್ ತಂಗಿ? ನನಗೆ ಯಾವಳು ತಂಗಿಲ್ಲ. ಇವಳು ಯಾವಾಗ ಕಿತ್ತೋದಳು ಅವನ್ನೇ ಮದುವೆ ಆಗ್ತೀನಿ ನಾನು. ನೀವೇನೇ ಮಾಡಿದ್ರು ಸರಿ, ಅವ್ನ್ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ನನಗೆ ಎದುರು ಮಾತಾಡಿದ್ಲು. ಅವತ್ತೇ ಅವ್ಳು ನೆಗಬಿ ನೆಲ್ಲಿಕಾಯಿ ಆಗೋದು ನನ್ನ ಪಾಲಿಗೆ ಯಾವಳ ತಂಗಿಯೂ ಇಲ್ಲ. ಇನ್ನು 18 ವರ್ಷನೇ ಆಗಿಲ್ಲ, ಅದೇ ಮದುವೆ ಮಾಡ್ತಾರೆ ಅವಳಿಗೆ. ಕಾನೂನು ಪ್ರಕಾರವ 18 ವರ್ಷ ತುಂಬಿರ್ಬೇಕು ಮದುವೆ ಮಾಡಕ್ಕೆ. ಇನ್ನು 18 ವರ್ಷ ಆಗದ್ರೆ ಇನ್ನೊಟ್ಟೆ ಆಟ ಆಡ್ತಾವಳು ಇವಳು. ಅದೇ ಮದುವೆ ಮಾಡ್ಬಿಡ್ತಾರೆ ನೀವು? ಅಯ್ಯೋ, ಅದನ್ನೆಲ್ಲ ಕುತ್ಕೊಂಡ್ ಮಾತಾಡಿರ ತೊಳೆಯಪ್ಪ ಆಡ್ಬೋಗ. ಹಂಗೆಲ್ಲ ಆಡ್ಬೇಡ. ಎಲ್ಲ ಒಳ್ಳೆ ಜನ ಸಿಕ್ಕವ್ರೆ. ಅವಳು ಇಷ್ಟಪಟ್ಟವಳೆ, ಅವಳಿಗೂ ತುಂಬಾ ಇಷ್ಟಪಟ್ಟು ಅವಳಿಗೂ ಸರಿ ಊಟ ತಿಂಡಿ ಮಾಡ್ತಾರ ಒಂದು ವಾರದಿಂದವ. ಪಾಪ ಇಬ್ರು ಬೇರೆ ಮಾಡೋದ್ ಬೇಡ. ಒಳ್ಳೆ ಜನ, ನಮ್ ಜನನೇ, ನಮ್ ಜಾತಿನೇ ಎಲ್ಲ ವಿಚಾರಿಸ್ಕೊಂಡ್ ಬಂದೈತಿ. ನೀನ್ ಆಯ್ಕೆ ಮಾಡ್ತೀಯ, ಚೆನ್ನಾಗ್ ನೋಡ್ಕೊಂತಾರ ನಂಬಿಕೆ ಐತೆ. ಇಬ್ರು ದೂರ ಮಾಡಿ ಪಾಪ ಕೊರ್ಗಿ ಅವ್ರು ಯಾಕೆ ಏನಾರ ಆದ್ರೆ ಏನ್ ಮಾಡೋದು? ಆ ಪಾಪ ಯಾಕೆ ಕಟ್ಕೊಳ್ಳೋದು? ನಾವು ಸುಮ್ನೆ ನಡಿ ಮಾತಾಡೋಣ. ಕಣಪ್ಪ ಆರ್ಮುಗ, ಅವ್ರು ನಮ್ ಜನನೇ ಅಂತ ಕಣೋ, ಬೇರೆಲ್ಲ ಯಾರು ಇಲ್ಲ. ಮನೆ ಕಡೆ ಚೆನ್ನಾಗಿವ್ರಂತೆ. ಹುಡುಗನು ಬಹಳ ಒಳ್ಳೆದಂತ ಕಣೋ, ಎಲ್ಲ ವಿಚಾರಿಸೈತಿ. ಅವ್ನ ಕಡೆ ತಲೆ ಕಟ್ಸ್ಕೋಬೇಕು ಅಂತ ಬರ್ತಿದ್ರೆ ಯಾರ ಕಡೆ ತಪ್ಸಕ್ಕಲ್ಲ ಕಣೋ. ನಡೆಯ ತಾವಿಗೆ ಕೊಟ್ಟು ಮದುವೆ ಮಾಡೋಣ. ಮಾಡ್ಕೆ ಹೋಗ್ರಿ. ಇಲ್ಲಿ ಯಾವನೊಂದ್ ಮಗನಿಗೆ ಹೇಳ್ತಾ ಇದ್ದೀರಾ ನೋಡೆ? ಮೂಸುಂಡೆ ಅಂತಾಳೆ, ಮಳ್ಳಿ ಅಂತಾಳೆ. ಇವತ್ತೇ ಲಾಸ್ಟು. ನನಗೆ ಯಾವಳ ತಂಗಿನ ಅಂತ ಅನ್ಕೊಂಡ್ಬಿಡ್ತೀನಿ. ಇವತ್ಲೇ ನೀರಿ ಮುಳಿಬಿಟ್ಟು ಸ್ನಾನ ಮಾಡ್ಬಿಡ್ತೀನಿ. ತಂಗಿ ತೊಲಗೋದ್ಲು ಅಂತವ. ಅಷ್ಟೆಲ್ಲ ಹೇಳಿರುವ ಬೇಡ ಕಣೆ ಮರ್ತ್ಬಿಡೆ ಅಂತ ಅಂದ್ರುವ. ಕೊನೆಗೋದ್ ಮರಲಿಲ್ವಲ್ಲ. ಮುಗ್ದೋತು. ನನ್ನ ಪಾಲಿಗೆ ನನ್ನ ತಂಗಿ ಸತ್ತೋದು ಅಂದ್ಕೊಂಡ್ಬಿಡ್ತೀನಿ. ಯಾವ ಜೊತೆ ಮದುವೆ ಮಾಡ್ಕೊಳ್ರಿ. ನನಗಿಂದ ಫೋನ್ ಮಾಡೋದಲ್ಲಿ ನನ್ನ ಕಣ್ಣಿಗೆ ಬರೋದಲ್ಲಿ ಮಾಡ್ಕೊಡ್ದು. ನನ್ನ ತಂಗಿ ಇಲ್ಲ ಅಂದ್ಕೊಂಡ್ಬಿಡ್ತೀನಿ. ನಾನು ಇವಾಗ ಬೆಂಗಳೂರು ಕಡೆಗೆ ಹೋಗ್ತೀನಿ. ಯಾವಾಗ ಕೊಟ್ಟು ಮದುವೆ ಮಾಡ್ಕೋರಿ. ಫಸ್ಟ್ ಲೋಪರ್ ಮುಂಡೆ ಮನೆಯಿಂದ ತೊಲಗಿಸ್ಬಿಡ್ರಿ. ನನ್ ಕಣ್ಮುಂದೆ ಬರ್ಕೂಡ್ದವಳು.
ಅಯ್ಯೋ ಹಂಗ ಆಡ್ಕೊಂತಾನೆ ಸ್ವಲ್ಪ ದಿನ ಆದ್ಮೇಲೆ ಅವನೇ ಸರಿ ಆಗ್ತಾನೆ. ಬರ್ರಿ ಈಗ ಹೋಗೋಣ, ಅಲ್ಲಿ ಕಾಯ್ತಾರ ಪಾಪ. ಅಣ್ಣ, ಇವಳು ಗೌರಿ, ಐಶ್ವರ್ಯರಮ್ಮ. ಹೌದಾ, ನಮಸ್ಕಾರ ಕಣಮ್ಮ. ಇವನು ಗೌರಿರಪ್ಪ, ಕೋದಣ್ಣ ಅಂತ. ಓ ಹೌದಾ, ನಮಸ್ಕಾರ. ಇವಳು ನಮ್ಮ ಧರ್ಮಪತ್ನಿ ದೊಡ್ಡರಂಗಿ ಅಂತ. ನಮಸ್ತೆ ಅಮ್ಮ. ಎಲ್ಲಿ ಹುಡುಗಿರಣ್ಣ ಆರ್ಮಗ ಬರ್ಲಿಲ್ವಾ? ಇಲ್ಲ, ಅವನು ಸ್ವಲ್ಪ ಇನ್ನು ಸಿಟ್ಟಲ್ಲಿದ್ದಾನೆ, ಇನ್ನು ಸಿಟ್ಟು ಕಮ್ಮಿ ಆಗಿಲ್ಲ. ಸ್ವಲ್ಪ ದಿನ ಆದ್ಮೇಲೆ ಅವನೇ ಸರಿ ಆಗ್ತಾನೆ, ತಗೊಳ್ರಿ. ಅದೇ ಸ್ವಲ್ಪ ಬಿಸಿ ರಕ್ತ ಹಂಗ ಆಡ್ತಾರೆ, ಆಮೇಲೆ ಸರಿ ಹೋಗ್ತದೆ, ತಗೊಳ್ಳಿ. ಎಲ್ಲಿ ಐಶು? ಕರೀರಿ ಐಶುನ. ಐಶು ಬಾರಮ್ಮ. ಅಬ್ಬಬ್ಬಬ್ಬಬ್ಬ, ಒಳ್ಳೆ ರಾಜ್ಕುಮಾರಿ ಇದ್ದಾಗಿದ್ದಾರೆ ಮುದ್ದಿನ ಸೊಸೆ. ಮಗ, ಲವ್ ಮಾಡೋದ್ ಮಾಡಿದ್ಯಾ? ಒಳ್ಳೆ ಸುಂದರವಾದ ಹುಡುಗಿನ ಲವ್ ಮಾಡಿದ್ಯಾ ಕಣ. ಅಣ್ಣ, ಈಗ ಹುಡುಗಿಗಿನ್ನು 18 ವರ್ಷ ತುಂಬಿಲ್ಲ. ಏನ್ ಮಾಡೋದೀಗ? ಹೌದಾ, ಇನ್ನು ಹುಡುಗಿ 18 ವರ್ಷ ತುಂಬಿಲ್ವಾ? ಓಹೋ, 18 ವರ್ಷ ತುಂಬಿಲ್ಲ ಅಂದ್ರೆ ಮದುವೆ ಮಾಡಂಗೇ ಇಲ್ಲ. ಹಂಗೋದಾರ ಮದುವೆ ಮಾಡಿ ಗೊತ್ತಾಗ್ತಂದ್ರೆ ಪೊಲೀಸ್ ತಾರಗಳು ಎಳ್ಕೊಂಡೋಗ್ಬಿಟ್ಟು ಏರೋಪ್ಲೇನ್ ಎತ್ಬಿಡ್ತಾರೆ ಎಲ್ಲಾರ್ನು. ಏನ್ ಮಾಡೋದ್ ಮತ್ತೆ? 18 ವರ್ಷ ತುಂಬಕ್ಕೆ ಇನ್ನು ಎಷ್ಟು ತಿಂಗಳಾಯ್ತಮ್ಮ? ಇನ್ನು 6 ತಿಂಗಳಾಯ್ತು ಕಣಮ್ಮ. 6 ತಿಂಗಳು ತುಂಬಿಟ್ರೆ 18 ತುಂಬ 19ಕ್ಕೆ ಬೀಳುತ್ತೆ. ತುಂಬಿದ್ಮೇಲೆ ನಾವು ಚಿತ್ರಲ್ಲೇ ಗುರುಕುಲ ಚಿತ್ರದಲ್ಲಿ ಅದ್ದೂರಿಯಾಗಿ ಮದುವೆ ಮಾಡ್ಕೊತಿ. ನಾವೆಲ್ಲ ಖರ್ಚು ಹಾಕಿ ಹುಡುಗಿಗೆಲ್ಲ ಒಡವೆ ವಸ್ತು ಎಲ್ಲ ಮಾಡಿಸಿ ಎಲ್ಲ ಮಾಡ್ಕೊಂತೀವಿ ಕಣಮ್ಮ. ನೀವೇನು 1 ರೂಪಾಯಿ ಹಾಕಬೇಡ. ನಮಗೆ ಸದ್ಯ ಒಳ್ಳೆ ಹುಡುಗಿ ಸಿಕ್ಕಲ್ಲ, ನಮ್ಗೆ ಅಷ್ಟೇ ಸಾಕು. 18 ತುಂಬಿ ತಗೊಳ್ರಿ, ಆಮೇಲೆ ಮಾಡ್ಕೊಳ್ಳೋಣ. ಅದೇ ಹಂಗ್ ಮಾಡ್ಬೇಕಷ್ಟೇ. ಹಂಗೆ ಮಾಡಾಗತ್ತೆ ತಗೊಳ್ರಿ. ಇನ್ನೊಂದು 6 ತಿಂಗಳಿಗೆಲ್ಲ ಇನ್ನೇನು, ನಾವ್ ಯಾಕೆ ಸುಮ್ಮನೆ ಕಾನೂನ ವಿರುದ್ಧವಾಗಿ ಮಾಡಕ್ ಹೋಗೋಣ? ಇವಳು ಕಾಲೇಜ್ಗೆ ಹೋಗಿ ಬಂದು ಮಾತಿರ್ತಾಳೆ, ಅವನು ಮಾದೇಷ್ಟು ಕೆಲಸ ಮಾಡ್ಕೊಂತಿರ್ತಾನೆ ಗ್ಯಾರೇಜ್ ಅಲ್ಲಿ. 18 ತುಂಬಳಿ ತಗೊಳ್ರಿ, ಆಮೇಲೆ ಮಾಡ್ಕೊಂಡ್ರಾಗುತ್ತೆ. ಆಮೇಲೆ ಆ ಹೆಣ್ಮಗಳು ಎಲ್ಲಿಂದ ತಕ್ಕ ಓದ್ತಿಳಿಂತಾಳೋ ಅಲ್ಲಿಂದ ತಕ್ಕ ಓದಿಸೋ ಜವಾಬ್ದಾರಿ ನಮ್ದು ಕಣಪ್ಪ. ಅವಳೇನ್ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಆಯ್ತು, ಇಲ್ಲ ಟೀಚರ್ ಆಗ್ಬೇಕು ಅಂತ ಏನಾಯ್ತು ಅವಳ ಆಸೆ. ನಾವೇನು ಮದುವೆ ಆದ್ಮೇಲೆ ಓದೋದ್ ನಿಲ್ಲಿಸ್ಬೇಕು, ಮನೆತನ ಇರ್ಬೇಕು ಅಂತ ಅನ್ನಲ್ಲ. ಅವಳು ಎಲ್ಲಿಂದ ತಕ್ಕ ಓದ್ತಾಳ ಅಲ್ಲಿಂದ ತಕ್ಕ ಓದಿಸೋ ಜವಾಬ್ದಾರಿ ನಮ್ದು. ಕೇಳಿಸೋಣಮ್ಮ ಐಶು, ನೀನ್ ಎಲ್ಲಿಂದ ತಕ ಓದ್ತೀಯೋ ಅಲ್ಲಿಂದ ತಕನ ಓದಿಸ್ತಾರೆ. ನಿನ್ನೇನ್ ಮದುವೆ ಆದ್ಮೇಲೆ ಮಂತನೇ ಇರು ಅಂತ ಅನ್ನಲ್ಲ. ನಿನ್ಗೆ ಏನ್ ಆಸೆ ಆಯ್ತೋ, ಏನಾಗ್ಬೇಕು ಅಂತ ಆಯ್ತೋ ಅಲ್ಲಿಂದ ತಕ ಓದ್ಬೋದು. ಅವ್ರದ್ದೇನು ಇದಿಲ್ಲ, ಅಭ್ಯಂತರ ಇಲ್ಲ. ಪಾಪ 1 ವಾರ ಆಗಿತ್ತಾನ ಇಬ್ರು ಮಕ ನೋಡಿ. ಒಬ್ರಿಗೊಬ್ರು ಮಕ ನೋಡ್ದಲೆ ಎಷ್ಟು ಪಾಪ ಒದ್ದಾಡಿದ್ರು. ಕಣ್ ತುಂಬಾ ನೋಡ್ಕೊಂಡ್ಬಿಟ್ರಪ್ಪ ಇಬ್ರು. ಅಯ್ಯೋ, ಕಿಸಿ ನೋಡಪ್ಪ ಇಬ್ರು ಹೆಂಗ್ ಕಿಸಿತಾರೆ. 1 ವಾರದ್ದೇ ಸಿದ್ದವ ನೋಡಕ್ ಆಗ್ತಿರಲಿಲ್ಲ, ಹಂಗಾಯ್ತು ಮಕ್ಕಳು. ನೋಡ್ರಪ್ಪ, ಇಬ್ರಿಗೆ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ರಿ. ಇನ್ನೂ 6 ತಿಂಗಳು ಬೇಕು ನಿಮ್ಗೆ ಮದುವೆ ಹಾಕಿ. ಇನ್ನು ವಯಸ್ಸಿಗೆ 18 ವರ್ಷ ತುಂಬಬೇಕು. ನೀನು ಅಷ್ಟ ಕಣಪ್ಪ ಮಾದೇಶ, ಅಲ್ಲಿಂದ ತಕಣವ ಕೆಲಸ ಮಾಡ್ಕೊಂಡು ಕೆಲಸದ ಕಡೆ ಗಮನ ಕೊಡ್ಕೊಂಡು ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗು. ನೀನು ಅಷ್ಟ ಕಣ ಮಹೇಶು, ಕಾಲೇಜ್ಗೆ ಹೋಗೋದು ಬರೋದು ಎಲ್ಲ ಮಾಡು. ಮಧ್ಯೆ ಎಲ್ಲೂ ಅಂತ ಓಡಾಡ್ತಿದ್ರಲ್ಲ, ಬಾರ್ಕೊಂಡು ಹೋದ್ರೆ ಓಡಾಡೋದು, ಥಿಯೇಟ್ರಿಗೆ ಹೋಗೋದು, ಅಲ್ಲೆಲ್ಲಿ ಸುತ್ತಾಡೋದು ಏನೋ ಮಾಡ್ಕೊಡ್ದು. ಯಾಕಂದ್ರೆ 4-6 ಜನ ಸುತ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ನೋಡಿದ್ರೆ 4-6 ಜನ 4 ತರ ಮಾತಾಡ್ಕೊಂತಾರೆ. ಮತ್ತೆ ಇಲ್ಲಿ ಗೌರಿಗೂ ಮತ್ತು ಕೋದರಿಗೂ ಕೆಟ್ಟ ಹೆಸರು. ನೋಡಿ, ಗೌರಿ ಮಗಳು ಇಂಥ ಕೆಲಸ ಮಾಡ್ತಾವಳೆ ಅಂತ ಅಂತಾರೆ. ಹಂಗಾಗಿ ಇನ್ನು 6 ತಿಂಗಳ ತನಕ ಅಲ್ಲೆಲ್ಲಿ ಓಡಾಡೋದೆಲ್ಲ ಮಾಡಕ್ ಹೋಗ್ಬೇಡ್ರಿ, ಜನದ ಕಡೆ ಬೀಳಕ್ ಹೋಗ್ಬೇಡಿ. ಫೋನ ಮಾತಾಡ್ಕೊಳ್ಳಿ, ಬೇಕಾದ್ರೆ ಒಂದ್ಗಳಿಗೆ ಫೋನ ಮಾತಾಡ್ಕೊಳ್ರಿ. ಕಾಲೇಜಿಂದ ಬಂದಾಗ ಒಂದ್ಗಳಿಗೆ ಫೋನ ಮಾತಾಡು, ತಪ್ಪೇನಿಲ್ಲ. ನಾನು ಯಾವ ಫೋನ ಮಾತಾಡಕ್ ಕುತ್ಕೊಳ್ಳೋದು, ಈಗ ಅವನು ಕೆಲಸ ಮಾಡೋದು ಬಿಟ್ಬಿಟ್ಟು ಫೋನ್ ಮಾತಾಡಕ್ ಕುತ್ಕೊಳ್ಳೋದು, ನೀನು ಓದೋದಕ್ಕೆ ಅವನಿಗೆ ಗಮನ ಕೊಡ್ದಂಗೆ ಇರೋದು, ಇವೆಲ್ಲ ಮಾಡಕ್ ಹೋಗ್ಬೇಡ್ರಿ. 6 ತಿಂಗಳಾದ್ಮೇಲೆ ಮದುವೆ ಮಾಡೇ ಮಾಡ್ತೀವಿ ಆತ, ಮಾತುಕತೆ ಮಾಡಿದೀವಿ. ಇಬ್ಬರಿಗೂ ಜೊತೆ ಮದುವೆ ಮಾಡೇ ಮಾಡ್ತೀವಿ, ಓಕೆನಾ? ಅಲ್ಲಿಂದ ತಕ್ಕ ನೀವು ಓದ್ರ ಕಡೆ ಗಮನ ಕೊಡು, ನೀನು ಕೆಲಸ ಕಡೆ ಗಮನ ಕೊಡು. ಎಲ್ಲಿ ಅಲ್ಲೇ ಸುತ್ತಡಕ ಹೋಗಕ್ ಹೋಗ್ಬೇಡಿ. ಹೇಳ್ರಪ್ಪ, ನಾನು ಹೇಳಿ ಸರಿನಾ? ಸರಿ ಬಿಡಮ್ಮ, ನೀನ್ ಹೇಳಿದ್ದೆ ತಪ್ಪಿಲ್ಲ, ಕರೆಕ್ಟಾಗಿ ಹೇಳಿದ್ಯಾ. 6 ತಿಂಗಳು ತಕ್ಕಡವ ಜಾಸ್ತಿ ಓಡಾಡಕ್ ಹೋಗೋದು, ಅಲ್ಲೇ ಇಲ್ಲಿ ಸುತ್ತಾಡೋದೆಲ್ಲ ಬೇಡ. ಜನ ಏನಾರ ಮಾತಾಡ್ಕೊಳಕ್ ಹೋಗ್ತಾರೆ. ಹಂಗಾಗಿ 6 ತಿಂಗಳಾದ್ಮೇಲೆ ಮನೆಗೆ ಬಂದ್ಬಿಟ್ಟು ನಾವೇ ನಿಮ್ ಮನೆಗೆ ಬಂದು ಎಲ್ಲ ಮಾತುಕತೆ ಎಲ್ಲ ಆಡೋಣ, ಜನದ ಕಡೆ ಗೊತ್ತಾಗೆ 4 ಜನ ಸೇರಿಸಿ ಮಾಡೋಣ, ಮಾತಾಡ್ಬಿಟ್ಟು ಆಮೇಲೆ ಯಾವತ್ ಮದ್ವೆ ಅಂದ್ಬಿಟ್ಟು ಫಿಕ್ಸ್ ಮಾಡೋಣ, ಅದ್ದೂರಿಯಾಗಿ ಮದುವೆ ಮಾಡೋಣ. ನೋಡ್ರಪ್ಪ, ಇನ್ನು ಐಶ್ವರ್ಯ 18 ವರ್ಷ ತುಂಬಿಲ್ಲ, ಹಂಗಾಗಿ ಈಗಲೇ ಮದುವೆ ಮಾಡಕ್ ಆಗಲ್ಲ. ಇನ್ನೊಂದು 6 ತಿಂಗಳು ಹೋಗ್ಬೇಕು. ಅದಾದ್ಮೇಲೆ ಐಶ್ವರ್ಯ ಮತ್ತೆ ವಾದೇಶದ ಮದುವೆನ ಮಾಡ್ತೀವಿ. ಅಲ್ಲೇ ಗಂಟ ಈಗ ನಾವು ಬೇರೆ ಬೇರೆ ಎಪಿಸೋಡ್ನ ಮಾಡ್ತಾ ಇರ್ತೀವಿ. ನನಗೆ ಬೇರೆ 2-3 ದಿವಸದಿಂದ ಶೀತ ನೆಗಡೆ ಕೆಮ್ಮು ಆಗ್ಬಿಟ್ಟು ಸರಿಯಾಗಿ ಮಾತಾಡಕ್ಕೆ ಆಗ್ತಾ ಇಲ್ಲ, ಮೂಗ್ ಕಟ್ಕೊಬಿಟ್ಟಿದೆ. ಯಾವ್ದೊಂದು ಬಿಡ್ಬಾರ್ದು ಅಂತ ವಿಡಿಯೋ ಮಾಡ್ತಾನೆ ಇದೀವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಾಳೆ ಇದ್ದ ಬೇರೆ ಕಾನ್ಸೆಪ್ಟ್ ಮೇಲೆ ವಿಡಿಯೋ ಬರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಮಿಸ್ ಮಾಡ್ದಾಗ ನೋಡ್ತಾ ಇರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.